ಅವಳು ಆ ರಾತ್ರಿ ಆ ಅಪರಿಚಿತ ಆರ್ಮಿ ಆಫೀಸರನ್ನು ಭೇಟಿಯಾಗದೇ ಇದ್ದಿದ್ದರೆ ಅವಳ ಬದುಕು ಬಹುಶಃ ಎಂದಿಗೂ ಬದಲಾಗುತ್ತಿರಲಿಲ್ಲ. ಮದುವೆಯ ಹೆಸರಿನಲ್ಲಿ ವರ್ಷಗಳ ಕಾಲ ಅವಮಾನ, ತಿರಸ್ಕಾರ ಮತ್ತು ಕಣ್ಣೀರನ್ನೇ ಅನುಭವಿಸಿದ್ದ ಆ ಹುಡುಗಿಗೆ ಕತ್ತಲೆಯ ರೈಲು ನಿಲ್ದಾಣದಲ್ಲಿ ಆರಂಭವಾದ ಒಂದು ಅನಿರೀಕ್ಷಿತ ರಾತ್ರಿ ಜೀವನದ ಅತ್ಯಂತ ದೊಡ್ಡ ಸತ್ಯವನ್ನು ತೋರಿಸಿಕೊಡಲಿತ್ತು. ಆದರೆ ಆ ಸತ್ಯದ ಹಿಂದೆ ಅಡಗಿದ್ದ ರಹಸ್ಯ ಬೆಳಗಾಗುವವರೆಗೂ ಅವಳಿಗೆ ಗೊತ್ತಾಗಲಿಲ್ಲ. ಆ ಒಂದು ರಾತ್ರಿ ಅವಳ ಹೃದಯವನ್ನಷ್ಟೇ ಅಲ್ಲ, ಅವಳ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅನುರಾಧ ತನ್ನ ಬದುಕಿನ 29ನೇ ವರ್ಷದಲ್ಲೂ ಮದುವೆಯ ವಿಚಾರ ಕೇಳಿದಾಗ ಮುಖದಲ್ಲಿ ನಗು ತರಲು ಕಲಿತಿದ್ದಳು. ಆದರೆ ಮನಸ್ಸಿನೊಳಗೆ ಮಾತ್ರ ಪ್ರತಿಸಾರಿ ಏನೋ ಒಂದು ತುಂಡು ಸತ್ತು ಹೋಗುತ್ತಿತ್ತು. ಒಳ್ಳೆಯ ವಿದ್ಯಾಭ್ಯಾಸ, ಗೌರವಯುತ ಉದ್ಯೋಗ, ಸಂಸ್ಕಾರ, ಕುಟುಂಬದ ಮೌಲ್ಯಗಳು ಎಲ್ಲವೂ ಇದ್ದರೂ ಪ್ರತಿಯೊಂದು ಸಂಬಂಧವೂ ಯಾವುದೋ ಒಂದು ಕಾರಣ ಹೇಳಿ ಮುರಿದು ಹೋಗುತ್ತಿತ್ತು. ಕೆಲವರಿಗೆ ಅವಳು ಹೆಚ್ಚು ಓದಿದ್ದಾಳೆ ಎನ್ನುವ ಕಾರಣ, ಕೆಲವರಿಗೆ ಅವಳ ಸಂಬಳ ಕಡಿಮೆ ಎನ್ನುವ ಕಾರಣ, ಕೆಲವರಿಗೆ ಆಸ್ತಿಯ ಲೆಕ್ಕ, ಇನ್ನು ಕೆಲವರಿಗೆ ಬಣ್ಣ, ಎತ್ತರ, ವಯಸ್ಸು. ಸಂಬಂಧ ನೋಡಲು ಬಂದವರು ಚಹಾ ಕುಡಿದು ಹೋಗುವಷ್ಟರಲ್ಲಿ ಅವಳನ್ನು ತೂಗಿ ಅಳೆಯುವ ದೃಷ್ಟಿ ಮಾತ್ರ ಉಳಿದುಕೊಳ್ಳುತ್ತಿತ್ತು. ಪ್ರತಿ ಬಾರಿ ಅಮ್ಮನ ಕಣ್ಣೀರನ್ನು ನೋಡಿ ಅವಳ ಮನಸ್ಸು ಕರಗುತ್ತಿತ್ತು. ಅಪ್ಪ ಧೈರ್ಯ ಹೇಳುತ್ತಿದ್ದರೂ ಒಳಗೊಳಗೆ ಕುಸಿದು ಹೋಗುತ್ತಿದ್ದರು. ಕೊನೆಗೆ ಒಂದು ದಿನ ಮತ್ತೊಂದು ಸಂಬಂಧವೂ ತಿರಸ್ಕಾರವಾಗುತ್ತಿದ್ದಂತೆ ಅನುರಾಧಾಳಿಗೆ ತನ್ನ ಮನೆಯನ್ನು ನೋಡಲು ಕೂಡ ಮನಸ್ಸಾಗಲಿಲ್ಲ. ಎಲ್ಲರಿಗೂ ತನ್ನಿಂದಲೇ ನೋವು ಎನ್ನುವ ಭಾವನೆ ಅವಳನ್ನು ಒಳಗಿನಿಂದ ಒಡೆದು ಹಾಕಿತ್ತು. ಯಾರಿಗೂ ಏನೂ ಹೇಳದೆ 2 ದಿನ ತವರೂರಿನಲ್ಲಿ ಇದ್ದು ಬರಬೇಕೆಂದು ನಿರ್ಧರಿಸಿ ರಾತ್ರಿ ರೈಲಿಗೆ ಹತ್ತಿದಳು. ಹೊರಗೆ ಮಳೆ ಸಾಮಾನ್ಯವಾಗಿಯೇ ಆರಂಭವಾಗಿತ್ತು. ಆದರೆ ರೈಲು ನಗರವನ್ನು ಬಿಟ್ಟು ದೂರ ಸಾಗುತ್ತಿದ್ದಂತೆ ಮಳೆ ತನ್ನ ನಿಜವಾದ ರೂಪ ತೋರಿಸಿತು. ಆಕಾಶವೇ ಭೂಮಿಗೆ ಇಳಿದು ಬಂದಂತೆ ಸುರಿಯುತ್ತಿದ್ದ ಮಳೆ, ಮಿಂಚಿನ ಬೆಳಕು, ಗುಡುಗಿನ ಶಬ್ದ, ಕಿಟಕಿಗೆ ಅಪ್ಪಳಿಸುತ್ತಿದ್ದ ನೀರಿನ ಹನಿಗಳು ಪ್ರಯಾಣಿಕರ ಮನದಲ್ಲೂ ಆತಂಕ ಮೂಡಿಸಿದ್ದವು. ಮಧ್ಯರಾತ್ರಿಯ ಹೊತ್ತಿಗೆ ರೈಲು ಏಕಾಏಕಿ ನಿಂತಿತು. ಮೊದಲು ಎಲ್ಲರೂ ಇದು ಸಾಮಾನ್ಯ ಸಿಗ್ನಲ್ ಎಂದುಕೊಂಡರು. ಆದರೆ ಅರ್ಧ ಗಂಟೆ ಕಳೆದರೂ ರೈಲು ಕದಲಲಿಲ್ಲ. ನಂತರ ಬಂದ ಮಾಹಿತಿ ಎಲ್ಲರನ್ನೂ ಮೌನಗೊಳಿಸಿತು. ಮುಂದಿನ ಹಳಿಗಳ ಮೇಲೆ ನೀರು ತುಂಬಿದ್ದರಿಂದ ರೈಲು ಕೆಲವು ಗಂಟೆಗಳ ಕಾಲ ಇಲ್ಲೇ ನಿಲ್ಲಬೇಕಾಗಿತ್ತು. ಸಣ್ಣದಾದ, ಬಹುತೇಕ ಮರೆತು ಹೋದ ಆ ನಿಲ್ದಾಣದಲ್ಲಿ ಬೆಳಕು ಕೂಡ ಸರಿಯಾಗಿ ಇರಲಿಲ್ಲ. ಅನುರಾಧಾಳಿಗೆ ಉಸಿರುಗಟ್ಟಿದಂತೆ ಅನಿಸಿತು. ಬೋಗಿಯೊಳಗಿನ ಗದ್ದಲಕ್ಕಿಂತ ಹೊರಗಿನ ಮೌನವೇ ಅವಳನ್ನು ಹೆಚ್ಚು ಸೆಳೆಯಿತು. ನಿಧಾನವಾಗಿ ಕೆಳಗಿಳಿದು ಪ್ಲಾಟ್ಫಾರ್ಮ್ನ ತುದಿಯಲ್ಲಿದ್ದ ಹಳೆಯ ಬೆಂಚಿನ ಮೇಲೆ ಕುಳಿತಳು. ಮಳೆ ಇನ್ನೂ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ದೂರದಲ್ಲಿ ಒಂದೇ ಒಂದು ದೀಪ ಮಾತ್ರ ಗಾಳಿಗೆ ತೂಗುತ್ತಿತ್ತು. ಆ ಬೆಳಕಿನಲ್ಲಿ ನಿಧಾನವಾಗಿ ನಡೆದು ಬರುತ್ತಿದ್ದ ಒಬ್ಬ ವ್ಯಕ್ತಿಯ ಆಕೃತಿ ಅವಳ ಕಣ್ಣಿಗೆ ಬಿತ್ತು. ಮಳೆಕೋಟಿನ ಮೇಲೆಯೂ ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಭಾರತೀಯ ಸೇನೆಯ ಚಿಹ್ನೆ ಅವಳ ಗಮನ ಸೆಳೆಯಿತು. ಎತ್ತರದ ದೇಹ, ದಣಿದ ಕಣ್ಣುಗಳು, ಆದರೆ ಮುಖದಲ್ಲಿ ವಿಚಿತ್ರವಾದ ಶಾಂತಿ. ಆ ವ್ಯಕ್ತಿ ಬೆಂಚಿನ ಇನ್ನೊಂದು ತುದಿಯಲ್ಲಿ ಕುಳಿತ. ಇಬ್ಬರ ನಡುವೆ ಮೌನವಿತ್ತು. ಮಾತುಗಳಿಲ್ಲದಿದ್ದರೂ ಇಬ್ಬರ ಮನಸ್ಸುಗಳಲ್ಲೂ ಒಂದೇ ರೀತಿಯ ಖಾಲಿತನ ಅಡಗಿತ್ತು. ಅನುರಾಧಾಳಿಗೆ ಮೊದಲ ಬಾರಿಗೆ ತನ್ನ ನೋವು ಒಂಟಿಯದ್ದಲ್ಲ ಎನ್ನುವ ಭಾವನೆ ಮೂಡತೊಡಗಿತು. ಮಳೆಯ ಹನಿಗಳು ನಿಧಾನವಾಗಿ ತಣ್ಣಗಾಗುತ್ತಿದ್ದರೂ ಆ ರಾತ್ರಿಯ ಚಳಿಯಲ್ಲಿ ಅವರಿಬ್ಬರ ಬದುಕಿನ ಕತೆಗಳು ಮನಸ್ಸಿನೊಳಗೆ ಮಾತ್ರ ಹರಿಯತೊಡಗಿದವು. ಆ ಆರ್ಮಿ ಅಧಿಕಾರಿ ಹೆಸರು ಅರವಿಂದ್. ಗಡಿಯಲ್ಲಿನ ಕರ್ತವ್ಯ ಮುಗಿಸಿ ರಜೆಗೆ ಮನೆಗೆ ಹೊರಟಿದ್ದ. ಅವನ ಮುಖದಲ್ಲಿದ್ದ ಮೌನ ಸಾಮಾನ್ಯವಾಗಿರಲಿಲ್ಲ. ಯುದ್ಧಭೂಮಿಯಲ್ಲಿ ಅನೇಕ ಸಾವುಗಳನ್ನು ಕಂಡವನ ಕಣ್ಣುಗಳಲ್ಲಿ ಮಾತ್ರ ಕಾಣುವ ಒಂದು ಆಳವಾದ ನೋವು ಅಡಗಿತ್ತು. ಅನುರಾಧಾಳಿಗೆ ಅವನತ್ತ ನೋಡಿದಾಗ ತನ್ನ ನೋವು ಚಿಕ್ಕದಾಗಿ ಕಾಣಿಸಿತು. ಅವನಿಗೂ ಅವಳತ್ತ ನೋಡಿದಾಗ ಏನೋ ಪರಿಚಿತವಾದ ದುಃಖ ಕಂಡಿತು. ಮಾತುಗಳಿಲ್ಲದ ಆ ಕ್ಷಣದಲ್ಲಿ ಇಬ್ಬರೂ ತಮ್ಮ ಜೀವನದ ಒಂಟಿತನವನ್ನು ಪರಸ್ಪರ ಅರ್ಥಮಾಡಿಕೊಳ್ಳತೊಡಗಿದರು. ಕೆಲವೊಮ್ಮೆ ಅಪರಿಚಿತರು ನಮ್ಮನ್ನು ನಮ್ಮವರಿಗಿಂತ ಹೆಚ್ಚು ಅರ್ಥಮಾಡಿಕೊಳ್ಳುತ್ತಾರೆ ಎನ್ನುವ ಸತ್ಯ ಆ ರಾತ್ರಿ ನಿಧಾನವಾಗಿ ಜೀವಂತವಾಗುತ್ತಿತ್ತು. ಅನುರಾಧಾಳ ಮನಸ್ಸಿನಲ್ಲಿ ವರ್ಷಗಳಿಂದ ಜಮೆಯಾಗಿದ್ದ ಪ್ರಶ್ನೆಗಳು ಒಂದೊಂದಾಗಿ ತೇಲಿಬರತೊಡಗಿದವು. ನಿಜವಾಗಿಯೂ ಮದುವೆಯೇ ಬದುಕಿನ ಗುರಿಯೇ? ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಸಂಬಂಧಗಳ ತೀರ್ಪು ನಿರ್ಧರಿಸಬೇಕೆ? ತನ್ನನ್ನು ತಿರಸ್ಕರಿಸಿದವರಿಗಾಗಿ ಯಾಕೆ ಇಷ್ಟು ವರ್ಷ ಕಣ್ಣೀರು ಹಾಕಿದಳು? ಮಳೆಯ ನಡುವೆ ನಿಂತಿದ್ದ ಆ ನಿಲ್ದಾಣವೇ ಅವಳಿಗೆ ಬದುಕಿನ ಹೊಸ ಪ್ರಶ್ನೆಗಳನ್ನು ಕೇಳಿಸುತ್ತಿತ್ತು. ಅರವಿಂದನ ಮನಸ್ಸಿನಲ್ಲೂ ಹಳೆಯ ನೆನಪುಗಳು ಎದ್ದಾಡುತ್ತಿದ್ದವು. ವರ್ಷಗಳ ಹಿಂದೆ ಅವನ ನಿಶ್ಚಿತಾರ್ಥವಾಗಿದ್ದ ಹುಡುಗಿ ಗಡಿಯಲ್ಲಿ ಕರ್ತವ್ಯದಲ್ಲಿದ್ದಾಗ ಅಪಘಾತದಲ್ಲಿ ಸಾವನ್ನಪ್ಪಿದ್ದಳು. ಅದರ ನಂತರ ಅವನು ಯಾರನ್ನೂ ಜೀವನಕ್ಕೆ ಹತ್ತಿರ ಬರಲು ಬಿಡಲಿಲ್ಲ. ದೇಶಕ್ಕಾಗಿ ಬದುಕುತ್ತಾ ತನ್ನ ವೈಯಕ್ತಿಕ ಬದುಕನ್ನೇ ಮರೆತಿದ್ದ. ಹೊರಗೆ ಗಟ್ಟಿಯಾದ ಸೈನಿಕನಂತೆ ಕಾಣುತ್ತಿದ್ದರೂ ಒಳಗೆ ಅವನು ಒಂಟಿಯಾಗಿದ್ದ. ಆ ಮಳೆಯ ರಾತ್ರಿ ಇಬ್ಬರ ಬದುಕಿನ ಗಾಯಗಳು ಮಾತಿಲ್ಲದೆ ಒಂದೇ ದಾರಿಯಲ್ಲಿ ಸಾಗುತ್ತಿದ್ದವು. ಸಮಯ ಕಳೆಯುತ್ತಿತ್ತು.
ನಿಲ್ದಾಣದಲ್ಲಿ ಜನರು ಒಬ್ಬೊಬ್ಬರಾಗಿ ನಿದ್ದೆಗೆ ಜಾರುತ್ತಿದ್ದರು. ಆದರೆ ಅನುರಾಧಾಳ ಮನಸ್ಸಿನಲ್ಲಿ ವಿಚಿತ್ರವಾದ ನೆಮ್ಮದಿ ಮೂಡುತ್ತಿತ್ತು. ಹಲವು ವರ್ಷಗಳ ನಂತರ ಯಾರನ್ನೂ ಮೆಚ್ಚಿಸಬೇಕಿಲ್ಲ, ಯಾರಿಗೂ ತನ್ನ ಮೌಲ್ಯ ಸಾಬೀತುಪಡಿಸಬೇಕಿಲ್ಲ ಎನ್ನುವ ಭಾವನೆ ಅವಳನ್ನು ಹಗುರಗೊಳಿಸಿತು. ಅಷ್ಟರಲ್ಲಿ ನಿಲ್ದಾಣದ ವಯಸ್ಸಾದ ಕಾವಲುಗಾರ ಒಬ್ಬ ಅರವಿಂದನನ್ನು ಗುರುತಿಸಿ ಗೌರವದಿಂದ ಸಲಾಂ ಮಾಡಿದ. ಆಗ ಅನುರಾಧಾಳಿಗೆ ತಿಳಿಯಿತು, ಈ ವ್ಯಕ್ತಿ ಕೇವಲ ಸೈನಿಕನಲ್ಲ, ಅನೇಕ ಶೌರ್ಯ ಪ್ರಶಸ್ತಿಗಳನ್ನು ಪಡೆದ ಅಧಿಕಾರಿ. ಆದರೂ ಅವನ ಸರಳತೆ ಒಂದು ಕ್ಷಣವೂ ಬದಲಾಗಿರಲಿಲ್ಲ. ಈ ಸತ್ಯ ಅವಳ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಟಿಸಿತು. ಇಷ್ಟು ದೊಡ್ಡ ವ್ಯಕ್ತಿಯ ಕಣ್ಣುಗಳಲ್ಲೂ ಇದೇ ರೀತಿಯ ಒಂಟಿತನ ಇರಬಹುದೇ? ಬೆಳಗಿನ ಮೊದಲ ಕಿರಣ ಮೂಡುವ ಮುನ್ನ ಮಳೆ ನಿಧಾನವಾಗಿ ಕಡಿಮೆಯಾಯಿತು. ರೈಲು ಮತ್ತೆ ಹೊರಡಲು ಸಿದ್ಧವಾಯಿತು. ಅನುರಾಧಾ ತನ್ನ ಬೋಗಿಯ ಕಡೆ ನಡೆದು ಹೋಗುತ್ತಿದ್ದಾಗ ಹಿಂದೆ ತಿರುಗಿ ನೋಡಿದಳು. ಅರವಿಂದ್ ಇನ್ನೂ ಅದೇ ಬೆಂಚಿನ ಬಳಿ ನಿಂತಿದ್ದ. ಇಬ್ಬರ ಮಧ್ಯೆ ಯಾವುದೇ ಮಾತುಗಳಿರಲಿಲ್ಲ, ಆದರೆ ಆ ಮೌನವೇ ಸಾವಿರ ಮಾತುಗಳಿಗಿಂತ ಗಾಢವಾಗಿತ್ತು. ರೈಲು ಹೊರಟಿತು. ಕಿಟಕಿಯಾಚೆ ನಿಂತಿದ್ದ ಆ ಆಕೃತಿ ನಿಧಾನವಾಗಿ ಕಣ್ಮರೆಯಾಯಿತು. ಎಲ್ಲವೂ ಮುಗಿದಂತೆಯೇ ಅನಿಸಿತು. ಆದರೆ ನಿಜವಾದ ಕತೆ ಆಗಷ್ಟೇ ಆರಂಭವಾಗಿತ್ತು. ತವರೂರಿಗೆ ತಲುಪಿದ ಅನುರಾಧಾಳ ಮನಸ್ಸು ಸಂಪೂರ್ಣ ಬದಲಾಗಿತ್ತು. ಈಗ ಅವಳು ತನ್ನನ್ನು ಯಾರ ತೀರ್ಪಿನಿಂದಲೂ ಅಳೆಯಲಿಲ್ಲ. ಊರಿನ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಲು ಆರಂಭಿಸಿದಳು. ತನ್ನ ಬದುಕನ್ನು ಹೊಸ ಅರ್ಥದಲ್ಲಿ ಕಟ್ಟಿಕೊಳ್ಳತೊಡಗಿದಳು. ಮನೆಯವರು ಅವಳಲ್ಲಾದ ಬದಲಾವಣೆಯನ್ನು ಗಮನಿಸಿದರು. ಅವಳ ಮುಖದಲ್ಲಿ ಬಹಳ ದಿನಗಳ ನಂತರ ನಿಜವಾದ ನಗು ಕಾಣಿಸತೊಡಗಿತು. ಕೆಲವು ವಾರಗಳ ನಂತರ ಊರಿನಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ರಕ್ತದಾನ ಮತ್ತು ಪರಿಹಾರ ಶಿಬಿರ ಆಯೋಜಿಸಲಾಯಿತು. ಅಲ್ಲಿ ಮುಖ್ಯ ಅತಿಥಿಯಾಗಿ ಬಂದ ವ್ಯಕ್ತಿಯನ್ನು ನೋಡಿ ಅನುರಾಧಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅದೇ ಅರವಿಂದ್. ವಿಧಿಯಾಟ ಮತ್ತೆ ಅವರನ್ನು ಒಂದೇ ಸ್ಥಳದಲ್ಲಿ ನಿಲ್ಲಿಸಿತ್ತು. ಆದರೆ ಈ ಬಾರಿ ಅವರಿಬ್ಬರೂ ಮೊದಲಿನವರಾಗಿರಲಿಲ್ಲ. ಒಂಟಿತನದಿಂದ ಓಡಿಹೋಗುತ್ತಿದ್ದ ಇಬ್ಬರೂ ಈಗ ತಮ್ಮ ನೋವಿನಿಂದಲೇ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಕಲಿತಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಅರವಿಂದನ ತಾಯಿ ಅನುರಾಧಾಳನ್ನು ನೋಡಿ ಅಚ್ಚರಿಯಿಂದ ನಿಂತರು. ಕೆಲ ತಿಂಗಳ ಹಿಂದೆ ಸಂಬಂಧವಾಗಿ ಅನುರಾಧಾಳ ಫೋಟೋ ಅವರ ಮನೆಗೂ ಬಂದಿತ್ತು. ಆದರೆ ಅಂದು ತಪ್ಪು ತಿಳುವಳಿಕೆ ಮತ್ತು ಬಂಧುಗಳ ಒತ್ತಡದಿಂದ ಆ ಸಂಬಂಧವನ್ನು ನಿರಾಕರಿಸಲಾಗಿತ್ತು. ಆ ಸತ್ಯ ತಿಳಿದ ಕ್ಷಣ ಎಲ್ಲರ ಮನಸ್ಸೂ ಭಾರವಾಯಿತು. ಜೀವನ ಕೆಲವೊಮ್ಮೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತದೆ ಎಂಬುದು ಆಗ ಎಲ್ಲರಿಗೂ ಅರ್ಥವಾಯಿತು. ಅನುರಾಧಾಳನ್ನು ಒಮ್ಮೆ ತಿರಸ್ಕರಿಸಿದ್ದ ವಿಧಿಯೇ ಈಗ ಅವಳನ್ನು ಗೌರವದಿಂದ ಮತ್ತೆ ಎದುರು ನಿಲ್ಲಿಸಿತ್ತು. ಈ ಬಾರಿ ಯಾರೂ ಅವಳನ್ನು ಅಳೆಯಲಿಲ್ಲ, ಯಾರೂ ಪ್ರಶ್ನಿಸಲಿಲ್ಲ. ಅವಳ ಮನಸ್ಸನ್ನು, ಅವಳ ಮೌಲ್ಯವನ್ನು, ಅವಳ ಧೈರ್ಯವನ್ನು ಮಾತ್ರ ನೋಡಿದರು. ಕೆಲವು ತಿಂಗಳ ನಂತರ ಸರಳವಾಗಿ ನಡೆದ ಮದುವೆಯಲ್ಲಿ ಯಾವುದೇ ವೈಭವ ಇರಲಿಲ್ಲ, ಆದರೆ ಪರಸ್ಪರ ಗೌರವ, ನಂಬಿಕೆ ಮತ್ತು ಅರ್ಥಮಾಡಿಕೊಳ್ಳುವ ಮನಸ್ಸು ತುಂಬಿಕೊಂಡಿತ್ತು. ಮದುವೆಯ ಮಾರುಕಟ್ಟೆಯಲ್ಲಿ ಬೆಲೆ ಕಟ್ಟಲ್ಪಟ್ಟಿದ್ದ ಹುಡುಗಿ ಕೊನೆಗೆ ತನ್ನ ಮೌಲ್ಯವನ್ನು ಅರಿತ ವ್ಯಕ್ತಿಯ ಕೈ ಹಿಡಿದು ಹೊಸ ಬದುಕಿಗೆ ಕಾಲಿಟ್ಟಳು. ಆ ಕತ್ತಲೆಯ ನಿಲ್ದಾಣದಲ್ಲಿ ನಿಂತಿದ್ದ ರೈಲು ಕೇವಲ ಪ್ರಯಾಣವನ್ನಷ್ಟೇ ನಿಲ್ಲಿಸಿರಲಿಲ್ಲ, ಎರಡು ಒಂಟಿ ಜೀವಗಳ ನೋವನ್ನು ಒಂದೇ ದಾರಿಯಲ್ಲಿ ಸೇರಿಸಿ ಅವರಿಗೆ ಬದುಕಿನ ನಿಜವಾದ ಅರ್ಥವನ್ನು ತೋರಿಸಿತ್ತು. ಕೆಲ ಭೇಟಿಗಳು ಯೋಜನೆಯಿಂದ ಆಗುವುದಿಲ್ಲ, ಕೆಲ ಸಂಬಂಧಗಳು ಮಾತಿನಿಂದ ಹುಟ್ಟುವುದಿಲ್ಲ, ಕೆಲ ಪ್ರೀತಿಗಳು ಕಣ್ಣೀರಿನ ಮಧ್ಯೆ ಮೌನವಾಗಿ ಮೊಳೆಯುತ್ತವೆ. ನಮ್ಮನ್ನು ತಿರಸ್ಕರಿಸಿದವರೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಮ್ಮನ್ನು ನಿಜವಾಗಿ ಅರ್ಥಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಸಾಕು, ಇಡೀ ಜೀವನವೇ ಹೊಸ ಬೆಳಕಿನಲ್ಲಿ ಅರಳಲು. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.